ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನಿಂದ T20 ವರ್ಲ್ಡ್ ಕಪ್ 2026 ಸ್ಟಾರ್ಟ್ ಆಗ್ತಾ ಇದೆ. ಇಂಡಿಯಾ ವರ್ಸಸ್ USA ಮ್ಯಾಚ್ ಇದೆ ಇವತ್ತು ಸಂಜೆ. ಸೊ ಎಷ್ಟು ಗಂಟೆಗೆ ಮ್ಯಾಚ್ ಇದೆ, ಹಾಗೆಯೇ ಈ ಮ್ಯಾಚ್ನ ಕುರಿತಾದ ಪ್ರಿವ್ಯೂ ಎಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ. ಇವತ್ತು ಮುಂಬೈನ ವಾಂಖೆಡೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ USA ಮ್ಯಾಚ್ ಇದೆ. ಸೊ ಈ ಮ್ಯಾಚ್ ಸ್ಟಾರ್ಟ್ ಆಗೋದು 7 ಗಂಟೆಯಿಂದ ಸ್ಟಾರ್ ಸ್ಪೋರ್ಟ್ಸ್ ಹಾಗೆಯೇ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಪ್ರಸಾರ ಆಗುತ್ತೆ. ಸೊ ಇವತ್ತಿನಿಂದ T20 ವರ್ಲ್ಡ್ ಕಪ್ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸುಮಾರು ಮ್ಯಾಚಸ್ಗಳು ನೋಡೋದಕ್ಕೆ ಸಿಗುತ್ತೆ. 20 ಟೀಮ್ಗಳು T20 ವರ್ಲ್ಡ್ ಕಪ್ಗಾಗಿ ಪೈಪೋಟಿ ನಡೆಸ್ತಾ ಇದ್ದಾವೆ. ಸೊ ಡಿಫೆಂಡಿಂಗ್ ಚಾಂಪಿಯನ್ ಆಗಿರೋ ಭಾರತ ಮತ್ತೊಮ್ಮೆ ಫೇವ್ರೇಟ್ಸ್ ಅಂತ ಹೇಳಿಸ್ಕೊಳ್ಳುತ್ತೆ ಖಂಡಿತವಾಗ್ಲೂ. ಹೋಮ್ ಗ್ರೌಂಡ್ನಲ್ಲಿ ಆಡ್ತಾ ಇರೋದ್ರಿಂದ ಇನ್ನೂ ಕೂಡ ಇಂಡಿಯಾ ವಿನ್ ಆಗ್ಬೋದು ಅಂತ ಜಾಸ್ತಿ ಪ್ರಿಡಿಕ್ಷನ್ಗಳು ಮಾಡ್ಬೋದು. ಸೊ ಇವತ್ತು USA ವಿರುದ್ಧ ತಮ್ಮ ಮ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಹೊಸ ವರ್ಲ್ಡ್ ಕಪ್ನಲ್ಲಿ. ಇನ್ನು ಇಂಡಿಯಾದ ಪ್ಲೇಯಿಂಗ್ 11ನ ಬಗ್ಗೆ ಸ್ಟಾರ್ಟಿಂಗ್ನಲ್ಲೇ ನೋಡಿಬಿಡೋಣ. ಸೊ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಒಳ್ಳೆ ಫಾರ್ಮ್ನಲ್ಲಿದ್ದು ಅವರೇನೆ ಓಪನಿಂಗ್ ಮಾಡ್ತಾರೆ. ಇವರಿಬ್ಬರು ಓಪನಿಂಗ್ ಮಾಡಿದ್ರೆ ಡಮಾರ್ ಡಿಮಿರ್ ಓಪನಿಂಗ್ ಅಂತೂ ಪಕ್ಕ ಅಂತಲೇ ಹೇಳ್ಬೋದು. ಸೊ ಇಬ್ಬರು ಕೂಡ ಗುದ್ದುವಂಥ ಪ್ಲೇಯರ್ಸು. ಸ್ಟಾರ್ಟಿಂಗ್ನಲ್ಲಿ ಪವರ್ ಪ್ಲೇದಲ್ಲೇ 100 ರನ್ಸ್ ಬಂದರೂ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ಫಾರ್ಮ್ನಲ್ಲಿದ್ದಾರೆ. ಇನ್ನು 1 ಡೌನ್ನಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ಬೋದು, ಇಲ್ಲಾಂದರೆ ತಿಲಕ್ ವರ್ಮಾ ಬರ್ಬೋದು. ನಂಬರ್ 3 ಮತ್ತು ನಂಬರ್ 4 ಇವರಿಬ್ಬರು ಸ್ವ್ಯಾಪ್ ಮಾಡ್ಕೊಬೋದು ಅಂತ ಅನಿಸ್ತದೆ. ಐದರ್ ಸೂರ್ಯಕುಮಾರ್ ಯಾದವ್ ಬರ್ಬೋದು, ಇಲ್ಲಾಂದರೆ ತಿಲಕ್ ವರ್ಮಾ ಬರ್ಬೋದು. ನಂಬರ್ 4 ತಿಲಕ್ ವರ್ಮಾ ಅಂತ ಹೇಳಿದ್ರೆ ನಂಬರ್ 5ನಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಇನ್ನು ನಂಬರ್ 6ನಲ್ಲಿ ಐದರ್ ಅಕ್ಷರ್ ಪಟೇಲ್ ಬರ್ಬೋದು, ಇಲ್ಲಾಂತ ಹೇಳಿದ್ರೆ ಶಿವಮ್ ದುಬೆ ಅವರು ಕೂಡ ಬರ್ಬೋದು. ಇಲ್ಲಾಂದರೆ ರಿಂಕು ಸಿಂಗ್ ಕೂಡ ಒಂದು ಆಪ್ಷನ್ ಇದೆ. ಸೊ ರಿಂಕು ಸಿಂಗ್ ಆಡಿಸಿದ್ರೆ ಮೋಸ್ಟ್ ಪ್ರಾಬಬ್ಲಿ ಒಂದು ಸ್ಪಿನ್ನರ್ ಆಡಿಸೋದಿಲ್ಲ ಅನಿಸುತ್ತೆ. ಸೊ ಅಕ್ಷರ್ ಪಟೇಲ್, ಶಿವಮ್ ದುಬೆ, ಅದಾದ ಬಳಿಕ ವರುಣ್ ಚಕ್ರವರ್ತಿ ಖಂಡಿತವಾಗ್ಲೂ ಇರ್ತಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಖಂಡಿತವಾಗ್ಲೂ ಇರ್ತಾರೆ. ಇನ್ನು ಕುಲ್ದೀಪ್ ಯಾದವ್ ಅವರು, ರಿಂಕು ಸಿಂಗ್ ಇವರಿಬ್ಬರಲ್ಲಿ ಒಬ್ಬರು ಇರ್ಬೋದು ಅಂತ ಅನಿಸುತ್ತೆ. ಇಬ್ಬರು ಕೂಡ ಇರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ಪಿನ್ನರ್ಸ್ ಜಾಸ್ತಿ ಅವಶ್ಯಕತೆ ಇದ್ದರೆ ಕುಲ್ದೀಪ್ ಯಾದವ್ ಆಡ್ಬೋದು, ಇಲ್ಲಾಂದರೆ ಪ್ರಾಬಬ್ಲಿ ಅಕ್ಷರ್ ಪಟೇಲ್ ಅಥವಾ ರಿಂಕು ಸಿಂಗ್ ಆಡ್ದೇ ಇರೋ ಚಾನ್ಸಸ್ಗಳು ಇರುತ್ತೆ. ಸೊ ಇದು ಭಾರತದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಇವತ್ತಿನ ಪಂದ್ಯದ ಬಗ್ಗೆ ಹೇಳೋದಾದರೆ. ಹಾಗೆಯೇ ಥ್ರೂಔಟ್ ದ ಟೂರ್ನಮೆಂಟ್ ಬಗ್ಗೆ ಹೇಳೋದಾದ್ರೂ ಕೂಡ ಇದೇನೇ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ಸೊ USA ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದ್ದಾರೆ. ಸೊ ಆದರೂ ಕೂಡ ಇಂಡಿಯಾದಷ್ಟು ಸ್ಟ್ರಾಂಗ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಒಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಮ್ಯಾಚ್ ಆಗಿರೋದ್ರಿಂದ. ಇನ್ನು ವಾಂಖೆಡೆ ಪಿಚ್ನ ಬಗ್ಗೆ ಮಾತನಾಡೋದಾದರೆ ಸ್ವಲ್ಪ ಬ್ಯಾಟಿಂಗ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಸೊ ಈವ್ನಿಂಗಲ್ಲಿ ಡ್ಯೂ ಬರ್ಬೋದು ಮೋಸ್ಟ್ಲಿ. ಸೊ ಬಾಲ್ ಫಸ್ಟ್ ಸ್ಟ್ರಾಟರ್ಜಿನೇ ಯೂಸ್ ಮಾಡ್ಬೋದು ಟಾಸ್ ವಿನ್ ಆದ ತಂಡ, ಇಲ್ಲಾಂದರೆ ಬ್ಯಾಟಿಂಗ್ ಕೂಡ ಆಡ್ಬೋದು. ಸೊ ಕ್ಯಾಪ್ಟನ್ಸ್ ಚಾಯ್ಸು. ಸೊ ಇವತ್ತಿನಿಂದ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಎಕ್ಸೈಟಿಂಗ್ ವರ್ಲ್ಡ್ ಕಪ್ ಬರೋದಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.